ಹಲೋ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೇಷ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಡೀಟೇಲ್ ಆಗಿ ಹೂ ಮತ್ತು ವಿಚ್ ಅನ್ನ ರಿಲೇಟಿವ್ ಪ್ರೊನೌನ್ ಆಗಿ ವಾಕ್ಯಗಳ ಮಿಡಲ್ ಅಲ್ಲಿ ಹೇಗೆ ಬಳಸೋದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಜೊತೆಗೆ ನಾನು ಕನ್ನಡದಲ್ಲಿಯೂ ಕೂಡ ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಳ್ತಾ ಹೋಗ್ತೀನಿ. ಬೇಕಾದ್ರೆ ನೀವು ನೋಟ್ಸ್ ಮಾಡಿಟ್ಕೊಂಡು ನೀವು ಕೂಡ ಇದೇ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಸೊ ದಟ್ ನೀವು ಕೂಡ ಇಂಗ್ಲಿಷ್ ಅನ್ನು ಇನ್ನೂ ಅಡ್ವಾನ್ಸ್ ಆಗಿ ನೀವು ಕೂಡ ಕಲಿಬಹುದು. ಅದು ಉಚಿತವಾಗಿ ನಮ್ಮ ಚಾನೆಲ್ ನೋಡೋದ್ರ ಮುಖಾಂತರ. ಓಕೆ, ಯಾರು ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಿ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ತಪ್ಪದೇ ಲೈಕ್ ಮಾಡಿ. ಓಕೆ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಓಕೆ, ಸಬ್ಸ್ಕ್ರೈಬ್ ಮಾಡಿದ್ರಲ್ವಾ? ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್. ನಿನ್ನೆ ಒಂದು ಕ್ಲಾಸ್ ಅಲ್ಲಿ ಜಸ್ಟ್ ಇಂಟ್ರೊಡಕ್ಷನ್ ಅಷ್ಟೇ ನೋಡಿದ್ವಿ. ಯಾವ್ಯಾವುಗಳನ್ನ ರಿಲೇಟಿವ್ ಪ್ರೊನೌನ್ ಆಗಿ ನಾವು ನೋಡ್ತೀವಿ, ಅದರ ಅರ್ಥ ಏನು, ಹೇಗೆ ಅರ್ಥ ಆಗುತ್ತೆ, ಯಾವಾಗ ಬಳಸಬೇಕು ಅನ್ನೋದನ್ನ. ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಎರಡರ ಮಧ್ಯೆ ಏನ್ ವ್ಯತ್ಯಾಸ, ಹೇಗೆ ಬಳಸಬೇಕು, ಏನರ್ಥ ಆಗುತ್ತೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಓಕೆ, ಲೆಟ್ಸ್. ಹೂ ಅನ್ನ ನಾವು ಪರ್ಸನ್ ಗಳಿದ್ದಾಗ ನಾವು ಮಾತ್ರ ಬಳಸ್ತೇವೆ. ವಿಚ್ ಅನ್ನ ವಸ್ತುಗಳಿದ್ದಾಗ ನಾವು ಬಳಸ್ತೇವೆ. ಇಲ್ಲಿ ವಾಕ್ಯಗಳ ಒಂದು ಮಧ್ಯದಲ್ಲಿ. ಓಕೆ, ಹೂ ಅಂದ್ರೆ ಪರ್ಸನ್. ನಾವು ಒಂದೊಂದೇ ಹೋಗ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಇದು ಹೂ ಅನ್ನೋದೊಂದು ರಿಲೇಟಿವ್ ಪ್ರೊನೌನ್, ವಿಚ್ ಅನ್ನೋದು ಕೂಡ ಒಂದು ರಿಲೇಟಿವ್ ಪ್ರೊನೌನ್. ಇವುಗಳ ಬಗ್ಗೆ ಹೇಗೆ ಬಳಸ್ತೇವೆ ಅನ್ನೋದನ್ನ ನಿನ್ನೆ ಒಂದು ಕ್ಲಾಸ್ ಅಲ್ಲಿ ನೋಡಿದೇನೋ, ಯಾವ ರೀತಿ ಅರ್ಥ ಆಗುತ್ತೆ ಅಂತ ಹೇಳಿ. ದ ವಿಮೆನ್ ಹೂ ವಾಸ್ ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್ ಈಸ್ ಮೈ ಮದರ್. ಅ ಡಾಕ್ಟರ್ ಈಸ್ ಅ ಪರ್ಸನ್ ಹೂ ಮೇಕ್ಸ್ ಪೀಪಲ್ ಫೀಲ್ ಬೆಟರ್. That's the teacher who taught me English last year. Do you know the girl who came my home yesterday? Here is the woman who was his second wife. I lost the key bench which my wife gave me. These are the shoes which I bought last week. This is the train which goes to Bengaluru. This is the cake which my wife made. Yesterday I saw a car which was really old. The car stolen last year, which was my friend's. ನೋಡಿ, ಇವುಗಳನ್ನ ಒಂದೊಂದಾಗಿ ಅರ್ಥ ಮಾಡ್ಕೊಂತ ಹೋಗೋಣ. ಹೂ ಅಂದ್ರೆ ವ್ಯಕ್ತಿಗಳಿದ್ದಾಗ ನಾವು ಬಳಸ್ತೇವೆ. ವಿಚ್ ಅದನ್ನ ವಸ್ತುಗಳಿದ್ದಾಗ ಮಾತ್ರ ನಾವು ಬಳಸ್ತೇವೆ. ಇಲ್ಲಿ ನೋಡಿ, ದ ವಿಮೆನ್ ಹೂ ವಾಸ್ ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್ ಈಸ್ ಮೈ ಮದರ್. ಇಲ್ಲಿ ನೋಡಿ, ಇಲ್ಲಿ ಒಂದು ವಾಕ್ಯ ಇದೆ, ಅದೇ ಇಲ್ಲಿ ಒಂದು ವಾಕ್ಯ ಇದೆ, ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್. ಇದನ್ನ ಮೇನ್ ಕ್ಲಾಸ್ ಅಂತ ಕರಿತೇವೆ, ಇದನ್ನ ರಿಲೇಟಿವ್ ಕ್ಲಾಸ್ ಅಂತ ನಾವು ಕರಿತೇವೆ ಇಂಗ್ಲಿಷ್. ಇದ್ರ ಬಗ್ಗೆ ಜಸ್ಟ್ ಗೊತ್ತಿರಲಿ. ಹೂ ಅನ್ನೋದು ಇಲ್ಲಿ ಒಂದು ರಿಲೇಟಿವ್ ಪ್ರೊನೌನ್ ಆಗಿ ನಾವು ಕೆಲಸ ಮಾಡುತ್ತೇವೆ. ಅಂದ್ರೆ ಇಲ್ಲೊಂದು ವ್ಯಕ್ತಿ ಇದಾರಲ್ಲ, ಅದ್ರ ಬಗ್ಗೆನೇ ಇದು ಹೇಳುತ್ತೆ. ಹೂ ವಾಸ್ ಅನ್ನೋದನ್ನ ಪರ್ಟಿಕ್ಯುಲರ್ ಆಗಿ ಡೀಟೇಲ್ ಆಗಿ ಹೇಳುತ್ತೆ. ಅದಕ್ಕೋಸ್ಕರ ನಾವು ಪ್ರೊನೌನ್ ಗಳ ಬದಲಾಗಿ ನೋಡಿ, ಶಿ ಅನ್ನೋದ ಬದಲಾಗಿ ಇದೇ ಹೂ ಅನ್ನ ಬಳಸಿದ್ರೆ ಅಂದ್ರೆ ಡೀಟೇಲ್ ಆಗಿ ಅವ್ರ ಬಗ್ಗೆನೇ ಮಾತಾಡ್ತೇವೆ ಅಂತ ಅರ್ಥ ಆಗುತ್ತೆ. ಹೂ ಅನ್ನೋದು ಎದ್ರ ಬಗ್ಗೆ, ಈ ಒಂದು ವ್ಯಕ್ತಿ ಇದಾರಲ್ಲ ಅದ್ರ ಬಗ್ಗೆನೇ ಒಂದು ಮಾತಾಡುತ್ತೆ. ನೋಡಿ, ದ ವುಮೆನ್ ಹೂ ವಾಸ್ ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್ ಈಸ್ ಮೈ ಮದರ್. ಅಲ್ಲಿ ಬಾಗಿಲ ಹತ್ತಿರ ನಿಂತಿದ್ದಾರಲ್ಲ ಅವರೇ ನಮ್ಮ ತಾಯಿ. ಅವಳೇ ನಮ್ಮ ಅಂದ್ರೆ ಅವಳೇ ಅನ್ನೋದನ್ನ ಹೂ ವಾಸ್, ಯಾರು ನಿಂತಿದಾರಲ್ಲ ಅವಳು ನಮ್ಮ ತಾಯಿ. ಬಾಗಿಲಲ್ಲಿ ಯಾರು ನಿಂತಿದ್ದಾರಲ್ಲ ಅವಳು ನಮ್ಮ ತಾಯಿ. ಅಂದ್ರೆ ಅವಳು ಅನ್ನೋದು ಬದಲಾಗಿ ಹೂ ಅನ್ನ ನಾವು ಬಳಸ್ತೇವೆ. ಓಕೆ, ನೆಕ್ಸ್ಟ್ ನೋಡಿ, ಅ ಡಾಕ್ಟರ್ ಈಸ್ ಅ ಪರ್ಸನ್ ಹೂ ಮೇಕ್ಸ್ ಪೀಪಲ್ ಫೀಲ್ ಬೆಟರ್. ಮನುಷ್ಯರನ್ನ ಯಾರು ಆರೋಗ್ಯವಂತರನ್ನ ಮಾಡ್ತಾನಲ್ಲ ಅವನೇ ಡಾಕ್ಟರ್ ಅಥವಾ ವೈದ್ಯನು, ಅವನೇ ಹೂ. ನೋಡಿ, ಇದನ್ನು ಅಲ್ಲಿ ಹಿ ಅಂತಾನೆ ಅರ್ಥ ಆಗುತ್ತೆ. ಪ್ರೊನೌನ್ ಆಗಿನೂ ಕೂಡ ಕೆಲಸ ಮಾಡುತ್ತೆ. ಯಾವುದು ಇಲ್ಲಿ ಹೂ ಅನ್ನೋದು ಪ್ರೊನೌನ್ ಆಗಿ ಕೆಲಸ ಮಾಡುತ್ತೆ. ಜನರನ್ನ ಯಾರು ಆರೋಗ್ಯವಂತನನ್ನಾಗಿ ಮಾಡುತ್ತಲ್ಲ ಅವನೇ ವೈದ್ಯ, ಅಂದ್ರೆ ಅವನೇ ಅನ್ನೋ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೇವೆ. ಓಕೆ, ನೆಕ್ಸ್ಟ್ ನೋಡಿ, that's the teacher who taught me English last year. ನನಗೆ ಹೋದ ವರ್ಷ ಇಂಗ್ಲಿಷ್ ಅನ್ನ ಕಲಿಸಿದ್ರಲ್ಲ
ಅವನೇ ಇಂಗ್ಲಿಷ್ ಟೀಚರ್. ಅವನೇ ಅಥವಾ ಅವಳೇ. ಹೂ, ನನಗೆ ಇಂಗ್ಲಿಷ್ ಅನ್ನು ಯಾರು ಕಲಿಸಿದ್ರಲ್ಲ ಅವರೇ, ಅಲ್ಲಿ ನಿಂತಿದ್ರಲ್ಲ ಅವರೇ ಇಂಗ್ಲಿಷ್ ಟೀಚರ್ ಅಂತ ಅರ್ಥ ಆಗುತ್ತೆ. ನೋಡಿ, ಡು ಯು ನೋ ದ ಗರ್ಲ್ ಹೂ ಕೇಮ್ ಮೈ ಹೋಮ್ ಯೆಸ್ಟರ್ಡೇ? ನಿನ್ನೆ ನನ್ನ ಮನೆಗೆ ಬಂದಿದ್ರಲ್ಲ ಆ ಹುಡುಗಿ. ಆ ಹುಡುಗಿ ಅಂದ್ರೆ ಈ ಗರ್ಲ್ ಬಗ್ಗೆ, ಈ ಒಂದು ಬಗ್ಗೆ ಇದು ಒಂದು ಪ್ರನೌನ್ ಹೇಳುತ್ತೆ, ರಿಲೇಟಿವ್ ಆಗಿ ಹೇಳುತ್ತೆ. ಏನಂತ? ಶಿ ಅನ್ನುವ ಅರ್ಥವನ್ನೇ ಕೊಡುತ್ತೆ ಇಲ್ಲಿ. ಶಿ ಕೇಮ್ ಮೈ ಹೋಮ್ ಯೆಸ್ಟರ್ಡೇ, ಬಂದಿದ್ದಲ್ಲ ಅವಳೇ. ಯಾರು? ನಿನ್ನೆ ನನಗೆ ಮನೆಗೆ ಬಂದಿಲ್ಲ ಅವಳು ನಿನಗೆ ಗೊತ್ತಾ? ಅವಳು ಅಂದ್ರೆ ಯಾರು? ಗರ್ಲ್. ಇವಳ ಬಗ್ಗೆ ಏನಂತಂದ್ರೆ ಈ ಒಂದು ಪ್ರನೌನ್ ಹೇಳುತ್ತೆ. ನೆಕ್ಸ್ಟ್ ನೋಡಿ, ಹಿಯರ್ ಇಸ್ ದ ವುಮೆನ್ ಹೂ ವಾಸ್ ಹಿಸ್ ಸೆಕೆಂಡ್ ವೈಫ್. ಇಲ್ಲೊಬ್ಬಳು ಮಹಿಳೆ ಇದ್ದಾಳಲ್ಲ ಅವಳೇ ಅವನ ಎರಡನೇ ಹೆಂಡತಿ. ಅವಳೇ ಅಂದ್ರೆ ಇಲ್ಲಿ ಶಿ ಬದಲಾಗಿ ನಾವು ಹೂವನ್ನ ಬಳಸಿದ್ದೇವೆ. ಇದರ ಅರ್ಥ ಶಿ ಅಂತಾನೆ ಅರ್ಥ. ಅವಳೇ ಅನ್ನೋದರ ಬಗ್ಗೆ ಇಲ್ಲಿ ಈ ಅಂದ್ರೆ ಮಹಿಳೆ ಬಗ್ಗೆ ಒತ್ತಿಯಾಗಿ ಹೇಳ್ತೇವೆ ನಾವು, ಡಿಟೇಲ್ ಆಗಿ ಹೇಳ್ತೇವೆ ನಾವು. ಅದಕ್ಕೋಸ್ಕರ ಇಲ್ಲಿ ಹೂ ಅನ್ನು ನಾವು ಮಿಡಲಾಗಿ ಬಳಸ್ತೇವೆ. ಡು ಯು ನೋ ಅ ಮ್ಯಾನ್ ಹೂ ಈಸ್ ಮೈ ಫ್ರೆಂಡ್? ಆ ಮನುಷ್ಯ ಗೊತ್ತಾ ನಿಮ್ಗೆ? ಅವನೇ ನನ್ನ ಸ್ನೇಹಿತ. ಅವನೇ ಅಂದ್ರೆ ಆ ಒಂದು ಸಬ್ಜೆಕ್ಟ್ ಬಗ್ಗೆ ನಾವು ಏನ್ ಮಾಡ್ತೇವೆ, ಇಲ್ಲಿ ಸಬ್ಜೆಕ್ಟ್ ಪ್ರನೌನ್ ಆಗಿ ಇಲ್ಲಿ ಒಂದು ಕೆಲಸವನ್ನು ಮಾಡುತ್ತೆ. ಯಾವುದು? ಹೂ ಅನ್ನೋದು. ಇನ್ನೊಂದ್ಸರಿ ನೋಡಿ, ದ ವಿಮೆನ್ ಹೂ ವಾಸ್ ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್ ಇಸ್ ಮೈ ಮದರ್. ಆ ಬಾಗಿಲತ್ತಿ ನಿಂತಿದಾರಲ್ಲ ಅವಳೇ ನನ್ನ ತಾಯಿ. ನೆಕ್ಸ್ಟ್ ನೋಡಿ, ಅ ಡಾಕ್ಟರ್ ಇಸ್ ಅ ಪರ್ಸನ್ ಹೂ ಮೇಕ್ಸ್ ಪೀಪಲ್ ಫೀಲ್ ಬೆಟರ್. ಮನುಷ್ಯರನ್ನು ಯಾರು ಉತ್ತಮವಾಗಿ ಮಾಡ್ತಾರಲ್ಲ ಅವನ್ನೇ ನಾವು ಡಾಕ್ಟರ್ ಅಂತ ಕರಿತೀವಿ. ದಟ್ಸ್ ದ ಟೀಚರ್ ಹೂ ಟಾಟ್ ಮೀ ಇಂಗ್ಲಿಷ್ ಲಾಸ್ಟ್ ಇಯರ್. ಅವಳೇ ಅಥವಾ ಅವರೇ ನನಗೆ ಇಂಗ್ಲಿಷ್ ಅನ್ನ ಲಾಸ್ಟ್ ಇಯರ್ ಹೋದ ವರ್ಷ ನನಗೆ ಕಲಿಸಿದ್ದು. ಅವರೇ. ಡು ಯು ನೋ ದ ಗರ್ಲ್ ಹೂ ಕೇಮ್ ಮೈ ಹೋಮ್ ಯೆಸ್ಟರ್ಡೇ? ನಿನ್ನೆ ನನಗೆ ಮನೆಗೆ ಬಂದಿದ್ರಲ್ಲ ಆ ಹುಡುಗಿ ನಿನಗೆ ಗೊತ್ತಾ? ಹಿಯರ್ ಇಸ್ ದ ವುಮೆನ್ ಹೂ ವಾಸ್ ಹಿಸ್ ಸೆಕೆಂಡ್ ವೈಫ್. ಇಲ್ಲಿದಾರಲ್ಲ ಅವರೇ ಅವನ ಎರಡನೇ ಹೆಂಡತಿ. ಓಕೆ, ನೆಕ್ಸ್ಟ್ ಬರೋಣ. ವಿಚ್ ಅನ್ನೋದನ್ನ ವಸ್ತುಗಳ ಬಗ್ಗೆ ಇದ್ದಾಗ ಹೇಳುವಾಗ ನಾವು ಬಳಸ್ತೇವೆ, ಇದನ್ನ ವ್ಯಕ್ತಿಗಳಿದ್ದಾಗ ಬಳಸೋದಿಲ್ಲ. ಯಾವ್ದನ್ನ? ವಿಚ್ ಅನ್ನೋದನ್ನ. ನೋಡಿ, ಐ ಲಾಸ್ಟ್ ದ ಕೀ ಬಂಚ್ ವಿಚ್ ಮೈ ವೈಫ್ ಗಿವ್ ಮೀ. ಇಲ್ಲಿ ನೋಡಿ, ವಿಚ್ ಅನ್ನ ನಾನು ಇಲ್ಲಿ ಬಳಸಿದ್ದೇನೆ, ಮಿಡಲ್ ಅಲ್ಲಿ ಬಳಸಿದ್ದೀನಿ. ಇದು ಎದ್ರ ಬಗ್ಗೆ ಹೇಳುತ್ತೆ? ಕೀ ಬಂಚ್ ಬಗ್ಗೆನೇ ಹೇಳುತ್ತೆ. ಇಟ್ ಅನ್ನೋ ಬದಲಾಗಿ ವಿಚ್ ಅಂತ ನಾವು ಬಳಸಿದ್ದೇವೆ. ಐ ಲಾಸ್ಟ್ ದ ಕೀ ಬಂಚ್. ನಾನು ಒಂದು ಕೀ ಬಂಚ್ ಅನ್ನ ಕಳ್ಕೊಂಡಿದ್ದೆ, ಅದು ನನ್ನ ಹೆಂಡತಿ ಕೊಟ್ಟಿದ್ದು. ನೋಡಿ, ವಿಚ್ ಮೈ ವೈಫ್ ಗಿವ್ ಮೀ, ಅದನ್ನ ನನ್ನ ಹೆಂಡತಿ ನನಗೆ ಕೊಟ್ಟಿದ್ದು ಅಂತ ಹೇಳ್ತೀವಿ. ದೀಸ್ ಆರ್ ದ ಶೂಸ್ ವಿಚ್ ಐ ಬಾಟ್ ಲಾಸ್ಟ್ ವೀಕ್. ಹೋದ ವಾರ ತಂದಿದ್ದಲ್ಲ ಶೂಸ್ ಗಳನ್ನ, ಅವೇ ಇವು ಶೂಸ್ಗಳು ಅಂತ ಅರ್ಥ. ದಿಸ್ ಇಸ್ ದ ಟ್ರೈನ್ ವಿಚ್ ಗೋಸ್ ಟು ಬೆಂಗಳೂರು. ಇದೇ ಆ ಟ್ರೈನು, ಇದು ಬೆಂಗಳೂರಿಗೆ ಹೋಗುತ್ತೆ. ಇದು ಅನ್ನೋದನ್ನ ಹೊಳ್ಳೆ ನಾವು ವಿಚ್ ಗೋಸ್ ಟು ಬೆಂಗಳೂರು. ವಿಚ್ ಗೋಸ್ ಟು ಬೆಂಗಳೂರು ಅಂದ್ರೆ ಇದೇ ಒಂದು ಟ್ರೈನ್ ಬಗ್ಗೆ ಏನಂತ ಹೇಳಿ ವಿಚ್ ಅನ್ನೋದು ಒಂದು ಕ್ಲಿಯರ್ ಆಗಿ ಹೇಳುತ್ತೆ, ಇನ್ ಡೀಟೇಲ್ ಆಗಿ ಅದ್ರ ಬಗ್ಗೆ ಹೇಳುತ್ತೆ. ದಿಸ್ ಈಸ್ ದ ಕೇಕ್ ವಿಚ್ ಮೈ ವೈಫ್ ಮೇಡ್. ಇಲ್ಲೊಂದು ಕೇಕ್ ಇದೆಯಲ್ಲ ಅದನ್ನು ಮಾಡಿದ್ದು ನನ್ನ ಹೆಂಡತಿಯೇ ಅಂತ ಹೇಳ್ತಾರೆ. ಇಲ್ಲೊಂದು ಟ್ರೈನ್ ಇದೆಯಲ್ಲ ಅದು ಬೆಂಗಳೂರಿಗೆ ಹೊರಡುತ್ತೆ. ಇವೇನ ಶೂಸ್ ಗಳಿದಾವಲ್ಲ ಇವನ್ನ ನಾನು ಹೋದ ವಾರ ತಂದಿದ್ದು. ಇಲ್ಲೊಂದು ಕೀ ಬಂಚ್ ಇದೆಯಲ್ಲ ಇದನ್ನ ನನ್ನ ಹೆಂಡತಿ ಕೊಟ್ಟಿದ್ದು. ಈ ರೀತಿಯಾಗಿ ಹೇಳ್ತೇವೆ ನಾವು. ಯೆಸ್ಟರ್ಡೇ ಐ ಸಾ ಅ ಕಾರ್ ವಿಚ್ ವಾಸ್ ರಿಯಲಿ ಓಲ್ಡ್. ನಿನ್ನೆ ಒಂದು ನಾನು ಕಾರನ್ನು ನೋಡಿದ್ನಲ್ಲ ಅದು ತುಂಬಾ ಹಳೆಯ ಕಾರು. ಅದು ಅನ್ನೋದೇ ಅದು ಈ ಕಾರೇ. ಈ ಕಾರ್ ಬಗ್ಗೆ ಹೇಳ್ತಕ್ಕಂಥದ್ದು ಯಾವುದು ಡೀಟೇಲ್ ಆಗಿ ಇದು ಇದ್ರ ಬಗ್ಗೆ ಹೇಳುತ್ತೆ. ಇಲ್ಲಿ ಸಬ್ಜೆಕ್ಟ್ ಪ್ರನೌನ್ ಆಗಿ ಕೆಲಸ ಮಾಡುತ್ತೆ, ಅಂದ್ರೆ ರಿಲೇಟಿವ್ ಪ್ರನೌನ್ ಆಗಿ ಕೆಲಸ ಮಾಡುತ್ತೆ. ಅದ್ರ ಬಗ್ಗೆ ಕಾರ್ ಬಗ್ಗೆ ಯಾವುದು ವಿಚ್ ಅನ್ನೋದನ್ನ. ದ ಕಾರ್ ಸ್ಟೋಲನ್ ಲಾಸ್ಟ್ ಇಯರ್ ವಿಚ್ ವಾಸ್ ಮೈ ಫ್ರೆಂಡ್ಸ್. ಹೋದ ವರ್ಷ ಒಂದು ಕಾರು ಕಳ್ಳತನ ಆಗಿತ್ತಲ್ಲ ಅದು ನನ್ನ ಗೆಳೆಯನ ಕಾರು. ಅದು ಅನ್ನೋದೇನು ನಾವು ಹೇಳ್ತೇವೆ ಪ್ರನೌನ್ ಅಲ್ಲಿ ಇಟ್ ಅಂತ ಬಳಸ್ತೇವಲ್ಲ, ಆ ಇಟ್ ಬದಲಾಗಿ ನಾವು ಇಲ್ಲಿ ವಿಚ್ ಅನ್ನ ಬಳಸಿದ್ವಿ. ವಿಚ್ ಅನ್ನೋದು ಏನ್ ಮಾಡುತ್ತೆ, ಈ ಒಂದು ಸಬ್ಜೆಕ್ಟ್ ಬಗ್ಗೆ, ಈ ಒಂದು ವಸ್ತುದ ಬಗ್ಗೆ ಹೇಳುತ್ತೆ. ಯಾವುದು ವಿಚ್ ಅನ್ನೋದು. ಇಲ್ಲಿ ಒಂದು ವಸ್ತು ಯಾವುದು ಕಾರ್ ಬಗ್ಗೆನೇ ಇದೆ
ಹೇಳುತ್ತೆ. ಇನ್ನೊಂದ್ಸರಿ, ಐ ಲಾಸ್ಟ್ ದ ಕೀ ಬಂಚ್ ವಿಚ್ ಮೈ ವೈಫ್ ಗಿವ್ ಮೀ. ನಾನು ನಿನ್ನೆ ಕಳ್ಕೊಂಡಿದ್ನಲ್ಲ, ಅದು ನನ್ನ ಹೆಂಡತಿ ಕೊಟ್ಟಿದ್ದು. ಈ ರೀತಿ ಹೇಳ್ತೇವೆ. ದೀಸ್ ಆರ್ ದ ಶೂಸ್ ವಿಚ್ ಐ ಬಾಟ್ ಲಾಸ್ಟ್ ವೀಕ್. ನಾನು ಹೋದವಾರ ಶೂಸ್ ಗಳಂತಂದಿಲ್ಲ, ಅವೇ ಇವು ಶೂಸ್ಗಳು. ದಿಸ್ ಈಸ್ ದ ಟ್ರೈನ್ ವಿಚ್ ಗೋಸ್ ಟು ಬೆಂಗಳೂರು. ಇದೇ ಆ ಟ್ರೈನು, ಅದು ಬೆಂಗಳೂರಿಗೆ ಹೊರಡುತ್ತೆ. ದಿಸ್ ಈಸ್ ದ ಕೇಕ್ ವಿಚ್ ಮೈ ವೈಫ್ ಮೇಡ್. ಇದೇ ಕೇಕ್ ಅಲ್ಲ, ಅದು ನನ್ನ ಹೆಂಡತಿ ಮಾಡಿದ್ದು. ಎಸ್ಟರ್ಡೇ ಐ ಸಾ ಅ ಕಾರ್ ವಿಚ್ ವಾಸ್ ರಿಯಲಿ ಓಲ್ಡ್. ನಿನ್ನೆ ಒಂದು ಕಾರ್ ನೋಡಿದ್ವಲ್ಲ, ಅದು ತುಂಬಾ ಹಳೆಯ ಕಾರು. ದ ಕಾರ್ ಸ್ಟೋಲನ್ ಲಾಸ್ಟ್ ಇಯರ್ ವಿಚ್ ವಾಸ್ ಮೈ ಫ್ರೆಂಡ್ಸ್. ಹೋದ ವರ್ಷ ಒಂದು ಕರೆಯುತ್ತಲ್ಲ, ಅದು ನನ್ನ ಗೆಳೆಯನ ಕಾರು. ನೋಡಿ, ವೇ, ಹೂ ಮತ್ತ ವಿಚ್ ಅನ್ನೋದನ್ನ ನಾವೇನ್ ಮಾಡ್ತೇವೆ, ರಿಲೇಟಿವ್ ಪ್ರನೌನ್ಸ್ ಆಗಿ ನಾವು ಬಳಸ್ತೇವೆ ವಾಕ್ಯದಲ್ಲಿ. ಯಾಕಂದ್ರೆ ಈ ವಿಚ್ ಮತ್ತು ಹೂ ಅನ್ನೋದೇನ್ ಮಾಡುತ್ತೆ, ಆ ಸಬ್ಜೆಕ್ಟ್ ಬಗ್ಗೆ ಕ್ಲಿಯರ್ ಆಗಿ ಹೇಳುತ್ತೆ. ನಾವು ಸಾಮಾನ್ಯವಾಗಿ ಹೇಳ್ತೇವೆ, ಡು ಯು ನೋ ಅ ಮ್ಯಾನ್. ಆ ಮನುಷ್ಯ ನಿನಗೆ ಗೊತ್ತಾ. ಹೂ ಈಸ್ ಮೈ ಕ್ಲೋಸ್ ಫ್ರೆಂಡ್. ನೋಡಿ, ಹೂ ಈಸ್ ಅಂದ್ರೇನು, ಹೂ ಅಂದ್ರೆ ಆ ನನ್ನ ಗೆಳೆಯನ ಬಗ್ಗೆ ಹೇಳುತ್ತೆ. ಈಗ ನಾನು ಹೇಳ್ತೀನಿ, ಅಲ್ಲಿ ನಿಂತಿದ್ದಾನಲ್ಲ, ಅವನು ನನ್ನ ಆತ್ಮೀಯ ಸ್ನೇಹಿತ. ಈ ರೀತಿ ನಾವು ಹೇಳ್ತೇವೆ. ಅಂದ್ರೆ ಆ ಸಬ್ಜೆಕ್ಟ್ ಬಗ್ಗೆ ಒತ್ತಿ ಒತ್ತಿ ಹೇಳ್ತೇವಲ್ಲ, ಅಂದ್ರೆ ಕ್ಲಿಯರ್ ಆಗಿ ಹೇಳ್ತೇವಲ್ಲ, ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಹೇಳ್ತೇವಲ್ಲ, ಅದಕ್ಕೆ ರಿಲೇಟಿವ್ ಪ್ರನೌನ್ಸ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಕರಿತೇವೆ. ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಹೂ ಮತ್ತು ವಿಚ್ ಅನ್ನ ಹೇಗೆ ನಾವು ವಾಕ್ಯದ ಮಿಡಲ್ ಅಲ್ಲಿ ಬಳಸೋದು, ಅದರ ಅರ್ಥ ಹೇಗೆ ಆಗುತ್ತೆ, ಯಾಕೆ ಅದನ್ನ ಬಳಸ್ತೇವೆ ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಂಡ್ವಿ. ನೀವು ಇದೇ ರೀತಿ ವಾಕ್ಯಗಳನ್ನ ಮಾಡಿ ಕಮೆಂಟ್ ನಲ್ಲಿ ತಿಳಿಸಿ. ಅದರ ಜೊತೆಗೆ ಈ ರೀತಿಯಾಗಿರ್ತಕ್ಕಂಥ ನೋಟ್ಸ್ ಗಳನ್ನ ಮಾಡಿ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ನೀವು ಕೂಡ ಇಂಗ್ಲಿಷ್ ಅನ್ನ ಇನ್ನೂ ಹೆಚ್ಚು ಕಲಿಬಹುದು ಅಂತ ಹೇಳ್ತಾ ನಾಳೆ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.